ನಮಸ್ಕಾರ. ಊಟ ಮಾಡಿದವನು ಊಟ ಮಾಡುವವರನ್ನು ಕಂಡು ಸಂತೋಷ ಪಡುವಂತೆ, ಪಂಡಿತನು ವಿದ್ಯಾರ್ಥಿಗೆ ನಾಜೂಕತೆಯಿಂದ ಹೇಳಿಕೊಡುವಂತೆ, ಜ್ಞಾನಿಯಾದವನು ಈ ಜಗತ್ತನ್ನು ನೋಡಿ ಎಲ್ಲರಲ್ಲೂ ತನ್ನನ್ನೇ ಕಾಣುತ್ತಾ ಎಂದು ಡಿ.ವಿ.ಜಿ ಅವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ತಿಳಿಸಿದ್ದಾರೆ. ಈ ಹಿತನುಡಿಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ವಿಮ್ ರುಚಿ ಅಭಿರುಚಿ ಬೆಂಗಳೂರು ಬೆಸ್ಟ್ ಅತ್ತೆ ಸೊಸೆ ಚಾಲೆಂಜ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮಾಯಾಮೃಗ, ಮೂಡಲಮನೆ, ಮುತ್ತಿನ ತೋರಣ ಸೇರಿದಂತೆ 20ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ಅಭಿನಯಿಸಿರುವ ಹಿರಿಯ ಕಲಾವಿದೆ ಯಮುನಾ ಮೂರ್ತಿ ಅವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಜಿ ಟಿವಿ ಕನ್ನಡ ವೀಕ್ಷಕರಿಗೆ ನಿಮ್ಮ ಯಮುನಾ ಮೂರ್ತಿಯ ನಮಸ್ಕಾರ. ನಿನ್ನೆ ದಿವಸ ರುಚಿ ಅಭಿರುಚಿ ಕಾರ್ಯಕ್ರಮಕ್ಕೆ 2 ಜೋಡಿ ಅತ್ತೆ ಸೊಸೆರು ಬಂದಿದ್ದರು. ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ ತೋರಿಸಿದ್ರು, 4 ರೆಸಿಪಿನ. ಇವತ್ತು ಯಾವ ವಿಭಾಗದಿಂದ ಬರ್ತಾರೆ, 2 ಜೋಡಿ ಅತ್ತೆ ಸೊಸೆರು ನೋಡೋಣ ಅಲ್ವಾ? ಮತ್ತೊಮ್ಮೆ ತಮಗೆ ಸ್ವಾಗತ ಮೇಡಮ್. ಇಂದು ಪದ್ಮನಾಭನಗರ ಹಾಗೂ ಮತ್ತಿಕೆರೆ ಅತ್ತೆ ಸೊಸೆ ಜೋಡಿಯರ ಮಧ್ಯೆ ಪೈಪೋಟಿ ನಡೀತಿದೆ. ಅವ್ರನ್ನ ಸ್ವಾಗತಿಸೋಣವಾ? ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯ ಮೊದಲನೇ ಸ್ಪರ್ಧಿ ಪದ್ಮನಾಭನಗರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಪ್ರಭಾವತಿ ಮತ್ತು ಚೇತನಾ ಅವರು. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯ 2ನೇ ಸ್ಪರ್ಧಿ ಮತ್ತಿಕೆರೆಯ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಕವಿತಾ ಹಾಗೂ ಸೌಭಾಗ್ಯರವರು. ನಮಸ್ತೆ ಮೇಡಮ್. ನಮಸ್ಕಾರ. ಪದ್ಮನಾಭನಗರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಚೇತನಾ ಮತ್ತು ಪ್ರಭಾವತಿ ಅವರು ಲಂಚ್ ಬಾಕ್ಸ್ ಕಾನ್ಸೆಪ್ಟ್ನಲ್ಲಿ ನಮಗೋಸ್ಕರ ಯಾವ ಅಡುಗೆ ಮಾಡ್ತಿದ್ದೀರಾ? ಸೋಯಾ ಮೇಥಿ ಕರಿ ಮಾಡ್ತಾ ಇದ್ದೀನಿ. ಸೋಯಾ ಮೇಥಿ ಕರಿ. ಹಾಗಾದ್ರೆ ಶುರು ಮಾಡೋಣವಾ? ಶುರು ಮಾಡೋದಕ್ಕಿಂತ ಮುಂಚೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಹೇಳ್ತೀರಾ? 1 ಕಪ್ ಸೋಯಾ ಚಂಕ್ಸ್, ಮೆಂತ್ಯ ಸೊಪ್ಪು 1 ಬಟ್ಲು, ಗರಂ ಮಸಾಲ, ಅರ್ಶಿನದ ಪುಡಿ, ಜೀರಿಗೆ ಒಗ್ಗರಣೆಗೆ, ಆನಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬಟಾಣಿ ಬೇಯಿಸಿರೋದು, ಟೊಮ್ಯಾಟೊ ಪ್ಯೂರಿ, ಚಿಲ್ಲಿ ಪೌಡರ್, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್. ಇದಕ್ಕೆ ಬೆಳ್ಳುಳ್ಳಿ ಬೇಡ, ಬರೀ ಶುಂಠಿ ಪೇಸ್ಟ್. ಶುರು ಮಾಡ್ಕೊಳ್ಳೋಣವಾ? ಒಗ್ಗರಣೆಗೆ ಎಣ್ಣೆ ಮತ್ತು ಟೇಸ್ಟಿಗೆ ಉಪ್ಪು. ಓಕೆ, ಶುರು ಮಾಡ್ಕೊಳ್ಳೋಣವಾ? ಓಕೆ. ಎಣ್ಣೆ ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ, ಒಂದು 2 to 3 ಟೀ ಸ್ಪೂನ್ಸ್ ಆದರೆ ಸಾಕು. ಯಾಕಂದರೆ ನಮ್ಮದು ಲೋ ಕೊಲೆಸ್ಟ್ರಾಲ್ ಅಡುಗೆ ಮಾಡ್ತಾ ಇರೋದ್ರಿಂದ ಎಣ್ಣೆ ಜಾಸ್ತಿ ಉಪಯೋಗಿಸಬಾರ್ದು. ಎಣ್ಣೆ ಹಾಕಿದ್ದೀನಿ. ನಮ್ಮ ಕಾನ್ಸೆಪ್ಟ್ ಅದು. ಎಣ್ಣೆ ಸ್ವಲ್ಪ ಕಾಯಲಿ. ಸೋಯಾ ಚಂಕ್ಸ್ ಅಷ್ಟೇ. ಇದು ಇದನ್ನ ಮೊದಲೇ ಬೇಯಿಸಿಟ್ಕೊಂಡಿದ್ದೀರಾ? ಇಲ್ಲ, ವಾರ್ಮ್ ವಾಟರ್ಗೆ ಒಂಚೂರು ಉಪ್ಪು ಹಾಕಿ ಒಂದು 15-20 ಮಿನಿಟ್ಸ್ ಮುಂಚೆನೇ ನೀರಿಗೆ ಹಾಕಿ ಬಿಟ್ಬಿಡ್ಬೇಕು. ಸ್ಟವ್ ಮೇಲೆಲ್ಲ ಇಡಬಾರ್ದು, ಜಸ್ಟ್ ವಾರ್ಮ್ ವಾಟರ್ಗೆ ಹಾಕಿ ಬಿಟ್ಬಿಟ್ರೆ ಇದು ತುಂಬ ಸಾಫ್ಟ್ ಆಗುತ್ತೆ ಮತ್ತು ಒಳಗೆಲ್ಲನೂ ಒಂಥರ ಮೆತ್ತಗೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಚೆನ್ನಾಗಿ
ಅದಕ್ಕೆ ಗ್ರೀನ್ ಕಲರ್ ಇರುತ್ತಲ್ಲ, ಯೂಶಲಾಗಿ ಎಲ್ಲ ವೈಟ್ ನೋಡ್ತಾರೆ, ರೆಡ್ ನೋಡ್ತಾರೆ, ಆರೆಂಜ್ ನೋಡ್ತಾರೆ, ಇದು ಸ್ವಲ್ಪ ಗ್ರೀನ್ ಕಲರಾಗಿ ಇರುತ್ತೆ. ಡಿನ್ನರ್ ಟೈಮಲ್ಲಿ ಡಯಟ್ ಕಾನ್ಷಿಯಸ್ ಇರೋರು ಸೂಪ್ ತಿಂದ್ಬಿಟ್ಟು ಚಪಾತಿ ತಿಂದರೆ ಸಾಕಾಗುತ್ತೆ. ಓಕೆ, ಇದಕ್ಕೆ ಒಂದು ಹಾಲು ಹಾಕ್ತಾರೆ, 1 ಬಟ್ಲು ಹಾಲು ಹಾಕ್ತೀರಾ? ಓಕೆ. ನಿಮಗೆ ಹೇಗೆ ಅನ್ನಿಸ್ತಿದೆ? ನೀವು ಚಾಲೆಂಜ್ ಫೇಸ್ ಮಾಡಕ್ಕೆ ರೆಡಿ ಇದ್ದೀರಾ? ರೆಡಿ ಇದೆ. ಓಕೆ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಇದು ಒಂದು ಕುದಿ ಬಂದರೆ ಸಾಕು. ಇದನ್ನು ತಿರ್ಗಾ ಸೋಸೋದು ಏನು ಮಾಡಿ? ಏನು ಬೇಡ. ಅದಕ್ಕೆ ನಾವು ಮಿಕ್ಸಿಗೆ ಹಾಕೊಳ್ಳುವಾಗನೇ ಫೈನ್ ಪೇಸ್ಟ್ ಮಾಡಿಬಿಟ್ಟಿದ್ದೀವಿ. ಓಕೆ. ಮತ್ತು ಇದು ಆ್ಯಂಟಿ ಕ್ಯಾನ್ಸರ್ಗೆ ಲೈಕ್ ಉಪಯೋಗ ಆಗುವಂಥ ತರಕಾರಿ ಇದು, ಬ್ರೋಕ್ಲಿ. ನಿಮ್ಮ ಸಮಯ ಮುಗಿತಾ ಬರ್ತಿದೆ. ಆಯಿತು, ರೆಡಿ ಆಗಿದೆ ಸೂಪರ್. ಓಕೆ, ಸ್ಟವ್ ಆಫ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಿದೆ. ಖಂಡಿತ ಟೇಸ್ಟಿಯಾಗಿ ಕೂಡ ಇರುತ್ತೆ. ಟೇಸ್ಟೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಊಟಕ್ಕೆ ಮುಂಚೆ ಬೇರೆ ಸೂಪ್ ಥರ ಕುಡಿಯೋದು ಅಲ್ವಾ? ಹಾಂ, ರೆಗ್ಯುಲರ್ ಸೂಪೇ, ಆದರೆ ನಾನು ತರಕಾರಿ ಮಾತ್ರ ಚೇಂಜ್ ಮಾಡಿದೆ. ವೀಕ್ಷಕರೇ, ನಿಮ್ಮ ಮುಂದೆ 6 ನಿಮಿಷದಲ್ಲಿ ತಯಾರಾದಂಥ ಆರೋಗ್ಯಕರವಾದ ಬ್ರಾಕ್ಲಿ ಸೂಪ್ ರೆಡಿ ಆಗಿದೆ. ಬ್ರಾಕ್ಲಿ ಸೂಪ್ ಅಂತೂ ತುಂಬ ಸುಲಭವಾಗಿ ಮಾಡಿಬಿಟ್ರಿ. ಈಗ ನಾವು ನಿಮಗೆ ನವಿಲುಕೋಸು ಕೊಡ್ತೀವಿ. 3 ನಿಮಿಷದಲ್ಲಿ ಯಾವೆಲ್ಲ ವಿಧದಲ್ಲಿ ಕಟ್ ಮಾಡ್ತೀರಾ ಅಂತ ತೋರಿಸ್ಬೇಕಾಗತ್ತೆ. ಓಕೆನಾ? ಓಕೆ, ತಗೊಳ್ಳಿ. ನಿಮ್ಮ ಸಮಯ ಈಗ ಶುರು. ಇದಕ್ಕೆ ನಿಮ್ಗಿರೋದು 3 ನಿಮಿಷ ಮಾತ್ರ. ಜೋಡಿಸ್ಕೊಂಡಿದ್ದಾಯ್ತಾ? ಈಗ ನೀವು ಕಟ್ ಮಾಡಿರುವಂಥದ್ದನ್ನ ಯಾವುದಕ್ಕೆಲ್ಲ ಉಪಯೋಗಿಸ್ತೀರಾ ಅಂತ ಹೇಳಬೇಕಾಗತ್ತೆ. ಓಕೆ. ಇದು ಕೋಸಂಬರಿಗೆ, ಇದು ಉಪ್ಪಿಟ್ಟಿಗೆ, ಇದು ಸಾಗುಗೆ, ಇದು ಸಲಾಡ್ಗೆ, ಮತ್ತು ಇದು ಸಾರಿಗೆ, ಇದು ಸ್ಲೈಸು, ಇದು ಊಟದ ಜೊತೆ ತಿನ್ನೋಕ್ಕೆ. ಮತ್ತು ನೀನು ಹೇಳಿದ್ದೀನಿ
ಇದನ್ನು ನಾವು ಸ್ಯಾಂಡ್ವಿಚ್ ಎಲ್ಲ ಮಕ್ಕಳಿಗೆಲ್ಲ ಮಾಡುವಾಗ ಇದೊಂಥರ ಅಟ್ರಾಕ್ಟಿವ್ ಆಗಿದೆ, ಇದನ್ನು ಇಡ್ಬೋದು. ಮತ್ತು ಇದು ನೂಡಲ್ಸ್ ಅದೆಲ್ಲ ಮಾಡುವಾಗ ಮಕ್ಕಳಿಗೆ ಇದನ್ನು ಉದ್ದುದಕ್ಕೆ ಚೈನೀಸ್ ಸ್ಟೈಲಲ್ಲಿ ಹಾಕ್ಬೋದು ಚಾಪ್ ಮಾಡಿ. ಇದನ್ನು ಸಲಾಡ್ಸ್ಗೂ ಹಂಗೆ ತಿನ್ಬೋದು ಸೌತೆಕಾಯಿ ಜೊತೆ, ಇಲ್ಲಾಂದರೆ ಬೋಂಡಾ ಆ ಥರ ಎಲ್ಲ ಮಾಡೋದು, ಇದನ್ನು ಡಿಪ್ ಮಾಡಿ ಹಾಕ್ಬೋದು. ಇದು ಮಕ್ಕಳಿಗೆ ಇದು ಎಳೆದಾಗಿದ್ದಾಗ ಇದಕ್ಕೊಂಚೂರು ಉಪ್ಪು ಮೆಣಸು ಎಲ್ಲ ಹಾಕಿ ಈ ಥರ ಲೈಕ್ ಕ್ರಿಯೇಟಿವ್ ಆಗಿ ಒಂಚೂರು ಕಟ್ ಮಾಡಿ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ. ಮತ್ತು ಇದೇ ಸ್ಟೈಲಲ್ಲಿ ಆ್ಯಪಲ್ನು ಕಟ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ. ನೀವು ನಮಗೋಸ್ಕರ 2 ವಿಶೇಷವಾದ ರೆಸಿಪಿಗಳನ್ನು ಮಾಡಿದ್ರಿ, ಹಾಗೆಯೇ ನವಿಲು ಕೋಸನ್ನ ಹನ್ನೊಂದು ರೀತಿಯಲ್ಲಿ ಕೂಡ ಕಟ್ ಮಾಡಿದ್ದೀರಾ. ಈಗ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮಗೆ ಯಾವ ರೀತಿಯಲ್ಲಿ ಕಾಂಪಿಟೇಷನ್ ಕೊಡ್ತಾರೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣವಾ? ಉರಿದ ಜೀರಿಗೆಯನ್ನು ಬಿಸಿ ನೀರಿನಲ್ಲಿ ಕುದಿಸಿ ಅದಕ್ಕೆ ಸಕ್ಕರೆ ಬರೆಸಿ ಮಕ್ಕಳಿಗೆ ಕೊಡ್ತಾ ಬಂದರೆ ಮಲವಿಸರ್ಜನೆಯ ತೊಂದರೆ ಕಡಿಮೆ ಆಗುತ್ತೆ. ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯಲ್ಲಿ 2ನೇ ಅತ್ತೆ ಸೊಸೆ ಜೋಡಿಯವರು ಯಾವ ರೆಸಿಪಿ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಮತ್ತಿಕೆರೆಯ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಕವಿತಾ ಮತ್ತು ಸೌಭಾಗ್ಯ ಅವರೇ, ಪದ್ಮನಾಭನಗರದ ಬೆಸ್ಟ್ ಅತ್ತೆ ಸೊಸೆ ಜೋಡಿಯವ್ರಿಗೆ ಪೈಪೋಟಿ ಕೊಡಕ್ಕೆ ರೆಡಿನಾ? ರೆಡಿ ಆಗಿದ್ದೀನಿ. ಹಾಗಾದ್ರೆ ಲಂಚ್ ಬಾಕ್ಸ್ ಕಾನ್ಸೆಪ್ಟ್ನಲ್ಲಿ ಮೊದಲನೇ ಅಡುಗೆ ಐಟಮ್ನ ಮಾಡೋಣವೇ? ಮಾಡೋಣ. ಹಾಗಾದ್ರೆ ಶುರು ಮಾಡೋಣ. ಓಕೆ, ಮೊದಲನೇ ಅಡುಗೆ ಏನು ಮಾಡ್ತಿದ್ದೀರಮ್ಮ? ವೆಜಿಟೇಬಲ್ ಪನ್ನೀರ್ ಕರಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು? ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೆಳ್ಳುಳ್ಳಿ, ಹುರುಳಿಕಾಯಿ, ಉಪ್ಪು, ಗಸಗಸೆ, ಗರಂ ಮಸಾಲ, ಧನಿಯಾದ ಪುಡಿ, ಜೀರಿಗೆ, ಚಿಟಿಕೆ ಅರಿಶಿಣದ ಪುಡಿ, ಗೋಡಂಬಿ, ಇದು ಪನ್ನೀರು, ಬಟಾಣಿ, ಈರುಳ್ಳಿ ಒಗ್ಗರಣೆಗೆ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಇದು ತೆಂಗಿನಕಾಯಿ, ಇದು ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಬೇಯಿಸ್ಕೊಂಡು ಬಂದಿದ್ದೀವಿ. ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಸ್ವಲ್ಪ ಹುಣಸೆಹಣ್ಣು, ಒಂದೇ ಒಂದು ಏಲಕ್ಕಿ, ಎಣ್ಣೆ. ಸ್ಟಾರ್ಟ್ ಮಾಡೋಣವಾ? ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನು ಮಾಡ್ಕೋತಿದ್ದೀರಾ? ಮೊದಲಿಗೆ ಫಸ್ಟು ಬಾಣಲಿ ಇಡೋಣ. ಓಕೆ, ಇವಾಗ ಎಣ್ಣೆ ಹಾಕ್ತಾ ಇದ್ದು ಎಣ್ಣೆ ಕಾದಿದ್ಯಾ? ಎಣ್ಣೆ ಕಾದಿದೆ ಸ್ಮಿತಾ. ಇವಾಗ ಫಸ್ಟ್ ಗಸಗಸೆ ಇದನ್ನು ಹಾಕೋಣ.
ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸೌಭಾಗ್ಯ ಅವರೇ, ನೀವು ಕಲ್ಲು ಉಪ್ಪು ಯಾಕೆ ಹಾಕೋತಿದ್ದೀರಾ? ಇದರಲ್ಲಿ ಕಲ್ಲು ಉಪ್ಪಲ್ಲಿ ಅಡುಗೆಗೆ ಕಲ್ಲು ಉಪ್ಪೇ ಉಪಯೋಗಿಸ್ಬೇಕಂತೆ. ಯಾಕೆಂತಂದರೆ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಅದು ತುಂಬ ಸಣ್ಣ ಉಪ್ಪು ಹಾಕಿದ್ರೆ ಅದರಲ್ಲಿ ಕ್ಯಾಲ್ಸಿಯಂ ಕಡಿಮೆ ಇರುತ್ತಂತೆ. ಅಡುಗೆಗೆ ಮಾತ್ರ ದಪ್ಪು ಕಲ್ಲು ಉಪ್ಪನ್ನೇ ಉಪಯೋಗಿಸ್ಬೇಕಂತೆ, ತುಂಬ ಒಳ್ಳೆಯದಂತೆ ಹೆಲ್ತಿಗೆ. ರುಚಿನೂ ರುಚಿನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕಲ್ಲು ಉಪ್ಪೇ ಹಾಕಬೇಕು. ಓಕೆ ಮಾ. ಅಭ್ಯಾಸ ಇಲ್ಲದೆ ಇದ್ದರೆ ಕಲ್ಲುಪ್ಪು ಎಷ್ಟು ಹಾಕಬೇಕು ಅಂತ ಗೊತ್ತಾಗಲ್ಲ. ಹೌದು, ಪುಡಿ ಉಪ್ಪು ಅಭ್ಯಾಸ ಇದ್ದವ್ರಿಗೆ ಇದು ಗೊತ್ತಾಗಲ್ಲ, ಇದು ಅಭ್ಯಾಸ ಇದ್ದವ್ರಿಗೆ ಅದು ಗೊತ್ತಾಗಲ್ಲ. ನಾವು ಜಾಸ್ತಿ ಕಲ್ಲುಪ್ಪೇ ಉಪಯೋಗಿಸೋದು ಮೇಡಮ್ ಅಡುಗೆಗೆಲ್ಲವ. ಅಂತ ಈಗ ಪನ್ನೀರ್ ಹಾಕೋಣ. ಪನ್ನೀರ್ ಕರಿ ಇವಾಗ ರೆಡಿ ಆಯಿತು. ಸರ್ವಿಂಗ್ ಬಲ್ಗೆ ಹಾಕೋಣ. ಹಾಕೊಳ್ಳೋಣ. ಸ್ಮಿತಾ ಅವರೇ, ವೆಜಿಟೇಬಲ್ ಪನ್ನೀರ್ ಕರಿ ರೆಡಿ ಆಗಿದೆ. ತುಂಬಾನೇ ಡೆಲಿಷಿಯಸ್ ಆಗಿ ಕಾಣಿಸ್ತಿದೆ, ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ನೀವು ಜಡ್ಜಸ್ ತಿಂದು ಟೇಸ್ಟ್ ನೋಡಿ ಹೇಳಬೇಕು. ಖಂಡಿತ. ವೀಕ್ಷಕರೇ, ಡೆಲಿಷಿಯಸ್ ಆದಂತಹ ವೆಜಿಟೇಬಲ್ ಪನ್ನೀರ್ ಕರಿ ನಿಮ್ಮ ಮುಂದೆ ರೆಡಿ ಆಗಿದೆ. ಬಟ್ಟೆ ತೊಳೆದ ಬಳಿಕ ಮಿಕ್ಕಿದ ಸೋಪನ್ನು ಕಿಟಕಿ ಹಾಗೂ ಬಾಗಿಲುಗಳ ಕೀಲುಗಳಿಗೆ ಹಚ್ಚುತ್ತಾ ಬಂದರೆ ಕಿರುಗುಡುವ ಶಬ್ದ ನಿಲ್ಲುತ್ತದೆ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಮ್ಮ ಅತ್ತೆ ಸೊಸೆ ಜೋಡಿಯವರು 6 ನಿಮಿಷದಲ್ಲಿ 6 ಪದಾರ್ಥಗಳನ್ನು ಬಳಸಿ ಯಾವ ಅಡುಗೆ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಅತ್ತೆ ಸೊಸೆ ಇಬ್ಬರು ಸೇರಿ ಪನ್ನೀರ್ ಕರಿ ಅಂತೂ ತುಂಬ ಸುಲಭವಾಗಿ ಮಾಡಿದ್ರಿ. ಈಗ 6 ನಿಮಿಷದಲ್ಲಿ 6 ಪದಾರ್ಥಗಳನ್ನು ಬಳಸಿ ನಮಗೋಸ್ಕರ ಒಂದು ರೆಸಿಪಿ ಮಾಡಬೇಕು. ಸೊ ಮಾಡಕ್ಕೆ ರೆಡಿನಾ? ರೆಡಿ. ಹಾಗಾದ್ರೆ ಶುರು ಮಾಡೋಣವಾ? ಶುರು ಮಾಡೋಕ್ಕಿಂತ ಮುಂಚೆ ರೆಸಿಪಿಯ ಹೆಸರು ಬೇಕಾಗತ್ತೆ. ರೆಸಿಪಿ ಹೆಸರು ಪಾಲ್ಮೀಟ್ ಅಂತ. ಪಾಲ್ಮೀಟ ಹೆಸರೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬ್ರೆಡ್, ಚೀಸ್, ಪಿಸ್ತಾ ಮತ್ತು ಗೋಡಂಬಿಯನ್ನು 2 ಮಿಕ್ಸ್ ಮಾಡಿಬಿಟ್ಟು ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡು ಬಂದಿದ್ದೀವಿ. ಎಣ್ಣೆ, ಸಕ್ಕರೆ, ಗೋಡಂಬಿ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣವಾ? ಮಾಡೋಣ. ನಿಮ್ಮ ಸಮಯ ಈಗ ಶುರು ಆಗತ್ತೆ. ಬೇಗ ಬೇಗ. ಮೊದಲಿಗೆ ಏನ್ ಮಾಡ್ಕೋತಿದ್ದೀರಾ? ಸಕ್ಕರೆ ಪಾಕ ಮಾಡೋಣ. ಓಕೆ. ಇವಾಗ ಬಾಣಲಿ ಇಡೋಣ. ಈಗ ಸಕ್ಕರೆ ಪಾಕ ತಗೋಬೇಕು. ಸಕ್ಕರೆ ಪಾಕಕ್ಕೆ ನೀರು ಹಾಕ್ಬಿಟ್ಟು ಸಕ್ಕರೆ ಪಾಕ ತಗೊಳ್ಳಿ. ಬೇಗ ಮಾಡಮ್ಮ, ನಿಮ್ಗಿರೋದು ಕೇವಲ 6 ನಿಮಿಷ ಮಾತ್ರ. ಸಕ್ಕರೆ ಹಾಕೋಣ. ಪಾಲ್ಮೀಟ ಹೆಸರೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಪಾಲ್ಮೀಟ ಹೇಗ್ ಮಾಡಿದ್ರಿ? ಐ ಮೀನ್, ನೀವೇ ಟ್ರೈ ಮಾಡಿದ್ದಾ? ಇಲ್ಲ ಸ್ಮಿತಾ, ಇದು ಮೊನ್ನೆ ಹೀಗೊಂದು
ಪಾಲ್ಮೀಟಾ ರೆಡಿಯಾಗಿದೆ. ಹೆಸರಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನಾನಂತೂ ಟೇಸ್ಟ್ ಮಾಡಕ್ ಕಾಯ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ವೀಕ್ಷಕರೇ, ನಿಮ್ಮ ಮುಂದೆ 6 ನಿಮಿಷದಲ್ಲಿ ತಯಾರಾದಂಥ ಆಕರ್ಷಣೀಯ ಪಾಲ್ಮೀಟ ಸಿದ್ಧವಾಗಿದೆ. ಪಾಲ್ಮೀಟ ಅಂತೂ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಈಗ ನಾವು ನಿಮಗೆ ಸೀಮೆ ಬದನೆಕಾಯಿ ಕೊಡ್ತೀವಿ. ಅದನ್ನು 3 ನಿಮಿಷದಲ್ಲಿ ವಿಧವಾಗಿ ಕಟ್ ಮಾಡಿ ತೋರಿಸ್ಬೇಕಾಗತ್ತೆ. ಸೊ ರೆಡಿನಾ? ಹಾಂ, ರೆಡಿ. ನಿಮ್ಮ ಸಮಯ ಈಗ ಶುರುವಾಗುತ್ತೆ. ಬೇಗ ಬೇಗ ಹೆಚ್ಕೋಬೇಕಾಗತ್ತೆ, ಯಾಕಂದರೆ ನಿಮಗೆ ಇರೋದು ಬರೀ 3 ನಿಮಿಷ. ಮೇಡಮ್, ನಿಮಗೆ ಅಖಿಲ ಭಾರತ ಬಾನುಲಿ ಪ್ರಶಸ್ತಿ ನಾಟಕ ನಿರ್ದೇಶನಕ್ಕೆ 5 ಬಾರಿ ಸಿಕ್ಕಿದೆ. ಅದು ಫಸ್ಟ್ ಸಿಕ್ಕಿದಾಗ ಹಾಗೇನೆ ಅದರ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಹಂಚ್ಕೋತೀರಾ? ಮೊದಲು ದಲಿತ ದುಂದುಬಿ ಅಂತ ಒಂದು ರೂಪಕಕ್ಕೆ ಪ್ರಶಸ್ತಿ ಬಂತು. ಅದು ಬಂದಾಗಂತೂ ನಾವು ಧಾರವಾಡದಂಥ ಸಣ್ಣ ಊರಿನಿಂದ ಡೆಲ್ಲಿ ತನಕ ಹೋಗಿ ಪ್ರಶಸ್ತಿ ತೊಗೋಬೇಕಾದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ನಿಸ್ತು. ನನಗೊಬ್ಬಳಿಗೆ ಅಲ್ಲ, ಇಡೀ ಧಾರವಾಡದ ಜನ ನಮ್ಮನ್ನು ತುಂಬ ಮೆಚ್ಕೊಂಡಿದ್ರು. ನಮ್ಮ ಸಣ್ಣ ಊರಿನಿಂದ ಇಷ್ಟೊಂದು ಪ್ರಶಸ್ತಿ ಬಂತಲ್ಲ ಅಂತ. ಆಮೇಲೆ ಒಂದೇ ವರ್ಷದಲ್ಲಿ 3 ಪ್ರಶಸ್ತಿ ಬಂದಿತ್ತು. ನಿಸರ್ಗ ನಿನಾದ ಅಂತ ಒಂದು, ಪ್ರಕೃತಿಯಲ್ಲಿ ಹೇಗೆ ಸಂಗೀತ ಇರುತ್ತೆ, ತಾಳ ಇರುತ್ತೆ, ಲಯ ಪ್ರತಿಯೊಂದರಲ್ಲೂ ಇರುತ್ತೆ ಅನ್ನೋದನ್ನೇ ತಗೊಂಡು, ಇವಾಗ ಪ್ರಾಣಿ ಪಕ್ಷಿಗಳ ಧ್ವನಿಯೊಳಗೆ ಯಾವ ರೀತಿ ಸ್ವರಗಳಿರುತ್ತೆ ಅದೆಲ್ಲ ತೊಗೊಂಡು ಮಾಡಿದಂಥ ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇತ್ತು. ಅಪೂರ್ಣ ರಾಮಾಯಣ ಅನ್ನೋದಂತೂ ನಾ ಮರೆಯೋ ಹಾಗೇ ಇಲ್ಲ. ಒಳ್ಳೆ ಹಾಸ್ಯ ನಾಟಕ ಅದು. ಅದರೊಳಗೆ ನಾನು ಸೀತಾ ಪಾರ್ಟ್ ಕೂಡ ಮಾಡಿದ್ದೆ. ಆ ರಾಮಾಯಣದಲ್ಲಿ ಒಂದು ಸ್ಟೇಜ್ ಮೇಲೆ ಅಪೂರ್ಣ ರಾಮಾಯಣ ನಡೀತಾ ಇರುತ್ತೆ, ಆದರೆ ಸೈಡ್ ವಿಂಗ್ಸಲ್ಲಿ ರಾಮ, ಸೀತೆ, ಲಕ್ಷ್ಮಣ ಆ ಪಾತ್ರಧಾರಿಗಳು ಯಾವ ರೀತಿ ಬಿಹೇವ್ ಮಾಡ್ತಾ ಇರ್ತಾರೆ ಅಂದರೆ, ಲಕ್ಷ್ಮಣ ರಾಮನ ಕುತ್ತಿಗೆ ಹಿಸುಕ್ತಾ ಇರ್ತಾನೆ, ಒರೀತಾ ಇರ್ತಾನೆ, ಜಗಳ ನಡೀತಿರುತ್ತೆ. ಈ ಸೀತೆ ಅಂತೂ ಬಿಟ್ಟು ಹೊರಟೋಗ್ತೀನಿ, ಆ ಮಾಲೀಕನ ಕಟ್ಕೊಂಡು ಹೊರಟೋಗ್ತೀನಿ, ನನಗೆ ಬೇಡವೇ ಬೇಡ ಈ ರಾಮ ಅಂತ ಅಂತಿರ್ತಾಳೆ ಸೈಡ್ ವಿಂಗ್ನಲ್ಲಿ. ಸ್ಟೇಜ್ ಮೇಲೆ ಬಂದ ತಕ್ಷಣ ಮಾತ್ರ ಎಲ್ಲೂ ಇಲ್ಲದ ಪ್ರೀತಿ, ದರ್ಪ ಆ ಥರ ಮಾತುಗಳನ್ನ ಆಡ್ತಾ ಇರ್ತಾರೆ. ತುಂಬ ಒಳ್ಳೆಯ ಹಾಸ್ಯ ನಾಟಕ ಇದು. ನಾನು ಸೀತೆ ಪಾತ್ರ ಮಾಡಿದ್ದಾಗ ಒಂದು ಹಾಡು ಹೇಳಬೇಕಾಗತ್ತೆ, ಅವ್ರಿಗೆಲ್ಲ ಮರ್ತೋಗಿರುತ್ತೆ. ಹಾ ಪ್ರಿಯ ಪ್ರಶಾಂತ ಹೃದಯ ಹಾನಿ ಹೊಂದಿದೆಯಾ ಅಂತ ಹಾಡಕ್ಕೆ ಶುರು ಮಾಡಿಬಿಡ್ತಾಳೆ ರಾಮನ ಮುಂದೆ ಕೂತ್ಕೊಂಡು. ಬಹಳ ಒಳ್ಳೆ ಹಾಸ್ಯ ನಾಟಕ. ಮತ್ತು ಬಾನುಲಿ ಬರೀ ದೃಶ್ಯ ಮಾಧ್ಯಮ ಇಲ್ಲದೆ ಶ್ರವ್ಯ ಮಾಧ್ಯಮದಲ್ಲಿ ಈ ಸೈಡ್ ವಿಂಗ್ ಸ್ಟೇಜ್ ಎರಡನ್ನೂ ತೋರಿಸೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಕ್ಕೆ ಇದಕ್ಕೆ ಅವಾರ್ಡ್ ಕೂಡ ಬಂತು. ಅಂತಹ ಒಳ್ಳೆಯ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಓಕೆ ಕವಿತಾ ಅವರೇ, ಇನ್ನು ಕೇವಲ 30 ಸೆಕೆಂಡ್ಸ್ ಬಾಕಿ ಇದೆ. ಓಕೆ, ಬೇಗ ಬೇಗ ಮಾಡ್ಕೊಳ್ಳಿ. ಪ್ರಭಾವತಿ ಅವರೇ, ನೀವು ತುಂಬ ಫಾಸ್ಟಾಗಿ ಕಟ್ ಮಾಡಿದ್ರಿ, ಅವರು ತುಂಬ ಚೆನ್ನಾಗಿ ಕಟ್ ಮಾಡ್ತಿದ್ದಾರೆ. ಹೇಗೆ ಅನಿಸ್ತಿದೆ? ಯಾರು ಗೆಲ್ತೀರಾ? ಹೇಗೆ ಜಡ್ಜವ್ರು ಏನು ತೀರ್ಮಾನ
ಗೊತ್ತಾಗಲ್ಲ ಬ್ರೆಡ್ ಅಂತ ತುಂಬ ಹೌದು, ಚೆನ್ನಾಗಿ ಚೆನ್ನಾಗಿದೆ ಮೇಡಮ್. ಅದು ಅವತ್ತು ನೋಡ್ಕೊಂಡು ಬಂದು ಇಲ್ಲಿ ಮಾಡಲೇಬೇಕು ಅಂತ ನೋಡ್ಕೊಂಡು ಬಂದು ಮಾಡಿದೆ ಮೇಡಮ್. ಚೆನ್ನಾಗಿದೆ. ಇಷ್ಟೋ ತನಕ ಈ ಪ್ರೆಸೆಂಟೇಷನ್ನು ನೋಡಿದ್ದಾಯಿತು, ಮಾಡಿದ ಅಡುಗೆ ಟೇಸ್ಟ್ ಮಾಡಿದ್ದು ಆಯಿತು. ಇವಾಗ ನಾನಲ್ಲಿ ಕೂತ್ಕೊಂಡು ಕೆಲವು ಪಾಯಿಂಟ್ಸ್ ಎಲ್ಲ ಬರ್ಕೊಂಡಿದ್ದೀನಿ. ಅದು ಇಮಿಡಿಯೇಟಾಗಿ ಹೇಳಕ್ಕೆ ನನಗೆ ನೆನಪಿಲ್ಲ. ಒಂದು ಸರ್ತಿ ನೋಡಿದ್ರೆ ಒಳ್ಳೆಯದು. ಓಕೆ, ಅಲ್ಲಿ ಕೂತ್ಕೊಂಡು ನೋಡಿಕೊಂಡು ನಿನ್ನ ಜೊತೆಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ ರಿಸಲ್ಟ್ ಏನು ಅಂತ ಹೇಳ್ತೀನಿ. ಖಂಡಿತಮ್ಮ, ಬನ್ನಿ ಮ್ಯಾಮ್. ಮೊದಲು ಮಾಡಿದ್ದು ಪದ್ಮನಾಭನಗರ ಚೇತನ ಮತ್ತು ಪ್ರಭಾವತಿ. ನಾವಿವಾಗ ಕಾಂಪಿಟೇಷನ್ ಅಂತಂದಮೇಲೆ ಏನು ಅಡುಗೆ ಮಾಡ್ತಾರೆ ಅದಷ್ಟೇ ಮುಖ್ಯ ಅಲ್ಲ, ಹೇಗೆ ಮಾಡ್ತಾರೆ, ಏನೇನು ಪದಾರ್ಥ ಉಪಯೋಗಿಸ್ತಾರೆ, ಕನ್ಫ್ಯೂಷನ್ ಏನಾದ್ರು ಇತ್ತಾ, ಕಾನ್ಫಿಡೆಂಟಾಗಿ ಮಾಡಿದ್ರ, ಮತ್ತು ಅತ್ತೆ ಸೊಸೆಯರ ಕಾಂಪಿಟೇಷನ್ ಇರೋದ್ರಿಂದ ಅತ್ತೆ ಸೊಸೆ ಒಬ್ರನ್ನೊಬ್ರು ಹೇಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಪೂರಕವಾಗಿ ಕೆಲಸ ಮಾಡಿದ್ರ, ಇದೆಲ್ಲ ಪಾಯಿಂಟ್ಸು ನೋಡಬೇಕಾಗತ್ತೆ. ಬರೀ ರುಚಿಯಿಂದ ಇಲ್ಲ. ರುಚಿ ನಿಜವಾಗ್ಲೂ ನೀವು ಮಾಡಿರೋ 4 ಐಟಮು ತುಂಬಾ ಚೆನ್ನಾಗಿದೆ. ಯಾವ್ದು ಜಾಸ್ತಿ ಯಾವ್ದು ಕಡಿಮೆ ಅಂತ ಹೇಳೋಕ್ಕಾಗೋದಿಲ್ಲ, ತುಂಬ ಚೆನ್ನಾಗಿದೆ. ಆದರೆ ಬೇರೆ ಪಾಯಿಂಟ್ಸು ನಾವು ನೋಡೋದ್ರಿಂದ ನನಗೇನು ಅನಿಸುತ್ತೆ ಅಂದರೆ, ಪದ್ಮನಾಭನಗರದ ಚೇತನ ಮತ್ತು ಪ್ರಭಾವತಿಯವರು ಅತ್ತೆ ಸೊಸೆಯರಲ್ಲಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಒಬ್ರಿಗೊಬ್ರು ಪೂರಕವಾಗಿ ಕೆಲಸ ಮಾಡಿದ್ರು. ನಿಜವಾಗ್ಲೂ ನನಗೆ ನೋಡ್ತಾ ಇರ್ಬೇಕಾದ್ರೆ ಇವರು ಅತ್ತೆ ಸೊಸೆ ಅಲ್ಲ, ತಾಯಿ ಮಗಳು ಅಂತಲೇ ಅನ್ನಿಸ್ಬಿಡ್ತು. ಯಾಕಂದರೆ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಬರೀ ಒಂದು ಕಣ್ಣ ದೃಷ್ಟಿ ಒಳಗೇ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಇವ್ರಿಗೇನು ಬೇಕೋ ಅವ್ರು ತೆಕ್ಕೊಡ್ತಾಯಿದ್ರು, ಇವ್ರೇನು ಬೇಕೋ ಅದನ್ನು ಮಾಡ್ತಾಯಿದ್ರು. ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನಿಸ್ತು. ಮತ್ತು ಅವರು ಎಲ್ಲನೂ ಲೋ ಕ್ಯಾಲರಿ ಉಪಯೋಗಿಸಿರೋದ್ರಿಂದ ಅದು ಒಂದು ಪ್ಲಸ್ ಪಾಯಿಂಟು ನಿಜವಾಗ್ಲೂ. ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಬಹಳ ಕಾನ್ಷಿಯಸ್ ಆಯಿತು, ಹೆಲ್ತ್ ಕಾನ್ಷಿಯಸ್ ಇರೋದ್ರಿಂದ ಅವರು ಮತ್ತು ಸೋಯಾ ಮೇಥಿ ಚಂಕ್ ಅಂತ ಮಾಡಿದ್ದು, ಆ ಸೋಯಾ ಉಪಯೋಗಿಸಿರೋದು ನಮ್ಮ ದೇಹಕ್ಕಂತೂ ಬಹಳ ಬಹಳ ಅವಶ್ಯಕವಾಗಿರುವಂಥ ವಿಟಮಿನ್ಸ್ ಕೊಡುವಂಥ ಒಂದು ಪದಾರ್ಥ ಅದು. ಮತ್ತು ಬ್ರಾಕೊಲಿ ಅದು ಅಷ್ಟೇ, ಸ್ವಲ್ಪ ಹೊಸ ರೀತಿ ಸೂಪ್. ಅದು ನೋಡೋಕ್ಕೂ ಹಸಿರು ಕಲರ್ ಇದೆ, ಅದರೊಳಗೂ ಕೂಡ ಯಾವ ರೀತಿ ಒಳಗೂ ಕ್ಯಾಲ್ರಿ ಇಲ್ಲ, ತುಂಬ ಟೇಸ್ಟಿಯಾಗಿದೆ ಅನ್ನಿಸ್ತು. ಮತ್ತು ನವಿಲುಕೋಸನ್ನು ಕೂಡ ಅವರು ಅಲಂಕಾರ ಮಾಡಿದ್ದು ಆಮೇಲೆ ಇವಾಗ ಪ್ರೆಸೆಂಟೇಷನಲ್ಲಿ ಇಟ್ಟಿರೋದು ಬಿಟ್ಬಿಡಿ, ಅದು ಹೆಚ್ಚಿದ ತಕ್ಷಣವೇ ಅದನ್ನು ಒಂಥರ ಹೊಸ ರೀತಿ, ಬೇರೆ ಬೇರೆ ರೀತಿ ಒಳಗೆ ಹೆಚ್ಚಿದ್ದಾರೆ. ಅದು ಯಾವ ರೀತಿ ಉಪಯೋಗಿಸ್ಬೇಕು ಅಂತಲೂ ಕೂಡ ಹೇಳಿದರು. ಮತ್ತು ಕವಿತಾ ಸೌಭಾಗ್ಯ ಮತ್ತಿಕೆರೆ ಅವರು ನೀವು ಹೇಳದೇ ಇದ್ದರೂ ಕೂಡ ಮದುವೆ ಆಗಿ ಬಹಳ ಕಡಿಮೆ ದಿವಸ ಆಗಿದೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಕೇವಲ ಕೆಲವೇ ತಿಂಗಳಲ್ಲಿ ಅತ್ತೆ ಸೊಸೆ ಅಷ್ಟೊಂದು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅತ್ತೆ ಹೇಳಬೇಕು ಸೊಸೆ ಮಾಡಬೇಕು, ಅಥವಾ ಸೊಸೆ ಹೇಳಿದಾಗ ಅತ್ತೆ ಮಾಡಬೇಕು, ಅದು ಬಹಳ ಸಹಜ, ಯಾರೂ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇವರಲ್ಲಿ ಏನಾಗಿದೆ ಅಂದರೆ ಬಹಳ ವರ್ಷಗಳಿಂದ ಒಟ್ಟಿಗಿದ್ದು ಬಹಳ ಅನ್ಯೋನ್ಯವಾಗಿ ಬಹಳ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಅದು ರೀತಿಯೇ ಬೇರೆ ಆಗಿಬಿಡ್ತು. ಆಮೇಲೆ ನೀವು ಮಾಡಿದಾಗ ತುಂಬ ಕನ್ಫ್ಯೂಷನ್ ಇತ್ತು. ಒಬ್ಬರು ಸ್ಟವ್ ಹಚ್ಚಬೇಕು ಅಂತಿದ್ರು, ಇನ್ನೊಬ್ರಿಗೆ ಬೇಡ. ಆಮೇಲೆ ಅದನ್ನು ಅಲ್ಲಿಡಬೇಕೋ ಇದನ್ನಿಡಬೇಕೋ. ಅತ್ತೆ ಒಂದು ಕಡೆ ನಿಂತ್ಕೊಂಡಿದ್ರು, ಸೊಸೆ ಪಾಪ ಹಿಂದೆ ಆ ಕಡೆ ಈ ಕಡೆ ಎಲ್ಲ ಕಡೆ ಓಡಾಡಬೇಕಾಯ್ತು. ಯಾಕಂದರೆ ಎಲ್ಲಿ ನಿಂತ್ಕೋಬೇಕು, ಏನು ಕೊಡಬೇಕು ಗೊತ್ತಾಗ್ತಾ ಇರಲಿಲ್ಲ ಸೊಸೆಗೆ. ಮತ್ತು ನಿಮಗೆ ಕೂಡ ಆ ಸೊಸೆದು ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ. ಅವ್ರು ಏನು ಮಾಡಬೇಕು ಅಂತಿದ್ದಾರೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು ನಿಮಗೆ. ವೆಜಿಟೇಬಲ್ ಪನ್ನೀರ್ ಕರಿ, ಅದಕ್ಕೆ ಬಹಳ ಸಾಮಾನು ಉಪಯೋಗಿಸ್ಕೊಂಡು ಮಾಡಿದ್ದೀರಿ, ಚೆನ್ನಾಗೇನೋ ಇತ್ತು, ಅದ್ರ ಬಗ್ಗೆ ಏನೂ ಕಾಮೆಂಟ್ ಇಲ್ಲ. ಆ ಪಾಲ್ ಮೀಠ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಸೀಮೆ ಬದನೆಕಾಯಿ ಹೆಚ್ಚಿದ್ದು ಕೂಡ ಸಾಕಷ್ಟು ವೆರೈಟೀಸ್ ಮಾಡಿದ್ದೀರಿ, ಏನೂ ಅದರೊಳಗೆ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ. ಅದು ಒಂದೇ ಒಂದು ಮೇನ್ ಡಿಫ್ರೆನ್ಸ್ ಅಂತಂದರೆ ಅತ್ತೆ ಸೊಸೆಯಲ್ಲಿ ಇವರಲ್ಲಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ನಿಮ್ಮಲ್ಲಿ ಇನ್ನೂ ಸ್ವಲ್ಪ ಕೆಲವು ವರ್ಷಗಳು ಹೋಗಬೇಕು, ಅಷ್ಟೊಂದು ಅರ್ಥ ಆಗಬೇಕಾದ್ರೆ ಒಬ್ರಿಗೊಬ್ರು ಅನ್ನಿಸ್ತು. ಆಮೇಲೆ ಇವರು ಮಾಡಬೇಕಾದ್ರೆ ಯಾವ ತಿಂಡಿ ಮಾಡಬೇಕು ಅಂತ ಎಷ್ಟು ಕಾನ್ಫಿಡೆಂಟಾಗಿದ್ದರು ಅಂತಂದರೆ, ಲೋ ಕ್ಯಾಲರಿದೇ ಮಾಡಬೇಕು, ಇದು ದೇಹಕ್ಕೆ ಒಳ್ಳೇದಿರೋದಷ್ಟೇ ಉಪಯೋಗಿಸ್ಬೇಕು ಅಂತ ಬಹಳ ಕಾನ್ಫಿಡೆಂಟಾಗಿ ಅವರು ಮಾಡಿದ್ರು. ಹಾಗಿದ್ಮೇಲೆ ಕಾಯಿಸೋದು ಬೇಡ, ರಿಸಲ್ಟ್ಸ್ ಹೇಳ್ಬಿಡಲ್ವಾ? ನಾನು ಕಾಮೆಂಟ್ ಮಾಡಿರೋದ್ರಿಂದನೇ ರಿಸಲ್ಟ್ ಅರ್ಥ ಆಗೋಗ್ಬಿರ್ಬೇಕು ಅಂತ ಅನಿಸುತ್ತೆ ನನಗೆ. ಬಾಯ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಒಂದು ಕಾಂಪಿಟೇಷನ್ ಅಂದಮೇಲೆ ಒಬ್ರು ಗೆಲ್ಲಬೇಕು, ಒಬ್ರು ಸೋಲ್ಬೇಕು. ನನ್ನ ಪ್ರಕಾರ ಇವತ್ತು ಗೆದ್ದಿರೋರು ಅಂತಂದರೆ ಪದ್ಮನಾಭನಗರದ ಚೇತನ ಮತ್ತು ಪ್ರಭಾವತಿ ಅವರು. ಥ್ಯಾಂಕ್ ಯು ಮೇಡಮ್. ನಿಮ್ಮ 4 ಜನಕ್ಕೂ ನಮ್ಮ ರುಚಿ ಅಭಿರುಚಿ ತಂಡದ ಪರವಾಗಿ ಶುಭಾಶಯಗಳು. ಥ್ಯಾಂಕ್ ಯು. ಅದೇ ನಮ್ಮದು ಲೋ ಕ್ಯಾಲರಿ ಕಾನ್ಸೆಪ್ಟ್ನ ನಾನು ಇಲ್ಲಿ ತೊಗೊಂಡು ಬಂದಿದ್ದೀನಿ. ನಮ್ಮ ಜಡ್ಜಿಗೆ ನಮ್ಮದೊಂದು ಸ್ಮಾಲ್ ಪ್ರೆಸೆಂಟೇಷನ್. ಓಕೆ, ಥ್ಯಾಂಕ್ ಯು. ಪದ್ಮನಾಭನಗರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ
ಪ್ರಭಾವತಿ ಹಾಗೂ ಚೇತನ ಅವರೇ, ನೀವು ನಮ್ಮ 2ನೇ ಸುತ್ತಿಗೆ ಆಯ್ಕೆ ಆಗಿದ್ದೀರಾ. ಮತ್ತೆ ನಾನು ನಿಮ್ಮನ್ನು 2ನೇ ಸುತ್ತಿನಲ್ಲಿ ನಾಳೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಮತ್ತಿಕೆರೆಯ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಸೌಭಾಗ್ಯ ಹಾಗೂ ಕವಿತಾ ಅವರು ಇಲ್ಲಿ ತನಕ ಬಂದು ನಮ್ಮ 2ನೇ ಸುತ್ತಿನಲ್ಲಿ ತುಂಬ ಚೆನ್ನಾಗಿ ಭಾಗವಹಿಸಿದ್ದೀರಾ. ನಿಮಗೆ ನಮ್ಮ ರುಚಿ ಅಭಿರುಚಿ ತಂಡದ ಪರವಾಗಿ ಕವಿತಾ ಹಾಗೂ ಸೌಭಾಗ್ಯ ಅವರೇ, ಇಲ್ಲಿ ತನಕ ಬಂದು ನಿಮ್ಗೆ ಹೇಗೆ ಅನಿಸ್ತು? ನಮಗೆ ತುಂಬ ಸಂತೋಷ ಆಯಿತು. ನಮಗೇನು ಬೇಜಾರಿಲ್ಲ, ಯಾಕಂತಂದ್ರೆ ಇಲ್ಲಿವರೆಗೂ ಬಂದು ಅಡುಗೆ ಮಾಡೋದಕ್ಕೆ ಜೀ ಕನ್ನಡದವರು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದಕ್ಕಂತೂ ತುಂಬಾ ಸಂತೋಷ ಆಗ್ತಾಯಿದೆ. ನಿಮ್ಮ ಉತ್ಸಾಹವನ್ನು ನೋಡಿ ನಮ್ಗೆ ತುಂಬ ಸಂತೋಷ ಆಯಿತು. ಇದೇ ರೀತಿ ನಮ್ಮ ರುಚಿ ಅಭಿರುಚಿ ತಂಡವನ್ನು ಪ್ರೋತ್ಸಾಹಿಸ್ತೀರಿ. ನಮಸ್ಕಾರ. ನಮಸ್ಕಾರ. ಯಮುನಾ ಮೂರ್ತಿ ಮೇಡಮ್ ಅವರೇ, ಇವತ್ತಿನ ಸಂಚಿಕೆ ನಿಮ್ಗೆ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿತ್ತು. ನಿನ್ನೆ ಸಂಚಿಕೆ ಥರ ಇವತ್ತೂ 2 ಜೋಡಿ ಅತ್ತೆ ಸೊಸೆ ಮಾಡಿದ್ರು ಕಾರ್ಯಕ್ರಮಗಳನ್ನ. ಒಳ್ಳೆ ಪ್ರಿಪರೇಷನ್ಸ್ ಎಲ್ಲ ಮಾಡಿದರು. ಅದರ ಜೊತೆಗೆ ಅತ್ತೆ ಸೊಸೆ ಸಂಬಂಧದ ಬಗ್ಗೆ ಕೂಡ ನನಗೆ ಮಾತಾಡೋಕ್ಕೆ ಸ್ವಲ್ಪ ಅವಕಾಶ ಸಿಕ್ತು. ಮತ್ತು ನಾನು ಏನು ಹೇಳಬೇಕು ಅಂತಿದ್ನೋ ಅದನ್ನೆಲ್ಲ ಮಾತಾಡೋಕ್ಕೆ ನೀವು ಮಧ್ಯೆ ಮಾತಾಡಿಸಿ ನನಗೆ ಒಳ್ಳೆ ಅವಕಾಶ ಮಾಡಿಕೊಟ್ಟು ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮಾ. ನಿಮ್ಮ ತೀರ್ಪು ಕೂಡ ನ್ಯಾಯಬದ್ಧವಾಗಿತ್ತು. ನಾಳೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ. ನಮಸ್ಕಾರ.